ತರಗತಿಯಲ್ಲಿ ಇವತ್ತು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆಯ 53ರ ಉತ್ತರಗಳನ್ನು ತಂದಿದ್ದೀನಿ. ಈ ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಅಷ್ಟೇ ಅಲ್ಲದೆ ನೀವುಗಳು ಹಿಂದಿ ವಿಷಯದಲ್ಲಿನೂ ಕೂಡ ಕಲಿಕಾ ಹಾಳೆಗಳ ಉತ್ತರಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ 9ನೇ ತರಗತಿಗೆ ಹಿಂದಿ ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯಪುಸ್ತಕಗಳ ಕ್ವಶನ್ ಆನ್ಸರ್ಸ್ಗಳಿದಾವೆ, ನೋಟ್ಸ್ಗಳಿದಾವೆ, ಯೂನಿಟ್ ಟೆಸ್ಟ್ ಇದಾವೆ, FASA ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ಸಹಿತನೂ ಕೂಡ ಅಪ್ಲೋಡ್ ಮಾಡಿದ್ದೀವಿ. ಒಂದು ಸಾರಿ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಡಿ. ಮತ್ತು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಗಳ ಲಿಂಕ್ಗಳಿದ್ದಾವೆ ಅಂತ ಹೇಳ್ತಾ, ಸೊ 9ನೇ ತರಗತಿಯ ಸಮಾಜ ವಿಜ್ಞಾನದ ಕಡೆಯ ಕಲಿಕಾ ಹಾಳೆ ಇಲ್ಲಿಗೆ 9ನೇ ತರಗತಿಯ ಸಮಾಜ ವಿಜ್ಞಾನದ ಎಲ್ಲ ಕಲಿಕಾ ಹಾಳೆಗಳು ಮುಕ್ತಾಯ ಆಯಿತು. ಇದು 53ನೆಯ ಕಲಿಕಾ ಹಾಳೆ. ಚಟುವಟಿಕೆ 1 ಇತ್ತು ನಾಟಕ ಪ್ರದರ್ಶನ ಅಂತ. ಸೊ ಆಲ್ರೆಡಿ ನಿಮಗೆ ಏನು ಮಾಡಿದಾರಪ್ಪ ಅಂದರೆ ವ್ಯಾಪಾರ ಮತ್ತು ವ್ಯವಹಾರ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಕೆಲವೊಂದಿಷ್ಟು ಪಾತ್ರಗಳನ್ನು ಹಂಚಿ ವಿಷಯಾಂಶಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೀವುಗಳು ಏನು ಮಾಡಬೇಕಪ್ಪ ಅಂತಂದರೆ ಪಾತ್ರಗಳನ್ನು ಶಿಕ್ಷಕರ ಸಹಾಯದಿಂದ ಹಂಚಿಕೊಂಡು ತರಗತಿಯಲ್ಲಿ ನಾಟಕ ರೂಪದಲ್ಲಿ ಪ್ರದರ್ಶನವನ್ನು ಮಾಡಬೇಕು, ವ್ಯಾಪಾರ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ. ಚಟುವಟಿಕೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿರಿ. ಪ್ರಶ್ನೆ 1 ಇತ್ತು ವ್ಯಾಪಾರ ಎಂದರೆ ಏನು ಅಂತ. ನೋಡಿ, ಸರಕುಗಳನ್ನು ಮಾರೋದಕ್ಕೆ ಏನಂತ ಕರೀತಾರೆ? ವ್ಯಾಪಾರ ಅಂತ ಕರೀತಾರೆ. ಸರಕು ಅಂದರೆ ವಸ್ತುಗಳು. ಯಾಕಂದರೆ ಯಾರೆಲ್ಲ ಜನರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯವಾದ ವಸ್ತುಗಳಾಗಿರ್ಬೋದು, ಸರಕುಗಳಾಗಿರ್ಬೋದು, ಅವುಗಳನ್ನು ಮಾರ್ತಾರಲ್ಲ, ಸೊ ಮಾರ್ತಕ್ಕಂಥ ಕ್ರಿಯೆಯನ್ನು ಏನಂತ ಕರೀತಾರೆ ವಿದ್ಯಾರ್ಥಿಗಳೇ? ವ್ಯಾಪಾರ ಅಂತ ಕರೀತಾರೆ. ಪ್ರಶ್ನೆ 2, ವ್ಯಾಪಾರದ 2 ಉದ್ದೇಶಗಳು ಯಾವುವು? ಇಲ್ಲಿ ವ್ಯಾಪಾರ ಮುಖ್ಯವಾಗಿ 2 ಉದ್ದೇಶಗಳನ್ನು ಹೊಂದಿರ್ತದೆ. ಒಂದನೇದು ಆರ್ಥಿಕ ಉದ್ದೇಶ, ಇನ್ನೊಂದು ಸಾಮಾಜಿಕ ಉದ್ದೇಶ. ಇವೆರಡೂ ಕೂಡ ಏನಪ್ಪ ಅಂತಂದರೆ ಆರ್ಥಿಕ ಉದ್ದೇಶ ಮತ್ತು ಸಾಮಾಜಿಕ ಉದ್ದೇಶ ವ್ಯಾಪಾರದ ಮುಖ್ಯ 2 ಉದ್ದೇಶಗಳೇ ಆಗಿದ್ದಾವೆ. ಪ್ರಶ್ನೆ 3, ವ್ಯಾಪಾರದ ಆರ್ಥಿಕ ಉದ್ದೇಶ ಎಂದರೆ ಏನು? ಇಲ್ಲಿ ವ್ಯಾಪಾರದಲ್ಲಿ ಆರ್ಥಿಕ ಉದ್ದೇಶ ಅಂತ ಯಾವುದಕ್ಕೆ ಕರೀತಾರೆ ಅಂತಂದರೆ ಮುಖ್ಯವಾಗಿ ವ್ಯಾಪಾರದಲ್ಲಿ ಲಾಭದ ಉದ್ದೇಶ ಹೊಂದಿರೋದು ಅಂತ ಹೇಳ್ತಾರೆ. ಅಂದ್ರೆ ಯಾರು ವ್ಯಾಪಾರ ಮಾಡ್ತಾರಲ್ಲ ಆ ವ್ಯಾಪಾರದ ಹಿಂದೆ ಬಲವಾಗಿರ್ತಕ್ಕಂಥ ಉದ್ದೇಶ ಏನಿರ್ತದಪ್ಪ ಅಂದ್ರೆ ಲಾಭ ಗಳಿಸುವುದೇ ಆಗಿರ್ತದ. ಅಂದ್ರೆ ಯಾವ ವ್ಯಾಪಾರದಲ್ಲಿ ಲಾಭ ಗಳಿಸ್ತಕ್ಕಂಥ ವ್ಯಾಪಾರ ಉದ್ದೇಶವನ್ನು ಹೊಂದಿರ್ತದಲ್ಲ ಅದನ್ನ ಏನಂತ ಕರೀತಾರೆ ವಿದ್ಯಾರ್ಥಿಗಳೇ? ವ್ಯಾಪಾರದ ಆರ್ಥಿಕ ಉದ್ದೇಶ ಅಂತ ಕರೀತಾರೆ. ಪ್ರಶ್ನೆ 4, ವ್ಯಾಪಾರದ ಸಾಮಾಜಿಕ ಉದ್ದೇಶ ಏನು? ಇಲ್ಲಿ ವ್ಯಾಪಾರದಲ್ಲಿ ಸಾಮಾಜಿಕ ಉದ್ದೇಶ ಅಂದ್ರೆ ಏನಂತಂದ್ರೆ ಜನರಿಗೆ ಕೆಲಸ ಕೊಟ್ಟು ಮತ್ತು ಅವರ ಜೀವನಕ್ಕೆ ದಾರಿ ಮಾಡಿಕೊಡುವ ವ್ಯಾಪಾರ. ಇಲ್ಲಿ ಜನರಿಗೆ ಏನಾಗ್ತದ? ಕೆಲಸವನ್ನು ಕೊಡ್ತಾರೆ, ಜೊತೆಗೆ ಆ ಕೆಲಸ ಕೊಟ್ಟು ಏನು ಮಾಡ್ತಾರಪ್ಪ ಅಂದ್ರೆ ಹಲವಾರು ಜನರ ಜೀವನಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ದಾರಿಯನ್ನು ಮಾಡಿಕೊಡ್ತಾರೆ. ಸೊ ಈ ತರನಾಗಿರ್ತಕ್ಕಂಥ ಉದ್ದೇಶ ಹೊಂದಿರತಕ್ಕಂಥ ವ್ಯಾಪಾರಕ್ಕೆ ಏನಂತ ಕರೀತಾರೆ ವಿದ್ಯಾರ್ಥಿಗಳೇ? ವ್ಯಾಪಾರದ ಸಾಮಾಜಿಕ ಉದ್ದೇಶ ಆಗಿರ್ತದೆ. ಪ್ರಶ್ನೆ 5 ಇತ್ತು ಚಿಲ್ಲರೆ ವ್ಯಾಪಾರಿಗಳಿಗೆ ಆಗುವ ಅನುಕೂಲಗಳು ಏನು? ಇಲ್ಲಿ ಚಿಲ್ಲರೆ ವ್ಯಾಪಾರಿಗಳಿಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅನುಕೂಲವಾಗ್ತವೆ. ಸೊ ಅಗತ್ಯ ವಸ್ತುಗಳ ಪೂರೈಕೆ ಆಗ್ತದೆ, ಸೊ ಜನರಿಗೆ ಸಾಲ ಕೊಡ್ತಾರೆ, ಹೊಸ ವಸ್ತುಗಳ ಬಗ್ಗೆ ಮಾಹಿತಿ ಬರ್ತದೆ, ಬದಲಿ ವಸ್ತುಗಳ ಬಗ್ಗೆ ಜನರಿಗೆ ತಿಳುವಳಿಕೆಗಳನ್ನು ಸಹಿತ ಏನು ಮಾಡ್ತಾರಪ್ಪ ಅಂದ್ರೆ ಚಿಲ್ಲರೆ ವ್ಯಾಪಾರಿಗಳಿಗೆ ಆಗ್ತದ ಅಂತಕ್ಕಂಥದ್ದು. ಸೊ ಇಷ್ಟು 4 ಕೂಡ ಏನಪ್ಪ ಅಂತಂದರೆ ಚಿಲ್ಲರೆ ವ್ಯಾಪಾರಿಗಳಿಗೆ ಆಗ್ತಕ್ಕಂಥ ಅನುಕೂಲಗಳೇ ಆಗಿದ್ದಾವೆ. ಪ್ರಶ್ನೆ 6, ವಿವಿಧ ಚಿಲ್ಲರೆ ವ್ಯಾಪಾರಿಗಳನ್ನು ಪಟ್ಟಿ ಮಾಡಿರಿ, ಉದಾಹರಣೆ ಕೊಡಿ ಅಂತ ಇದೆ. ಇಲ್ಲಿ ಖಾಯಂ ವ್ಯಾಪಾರಿಗಳು ಅಂತಂದರೆ ಅಂಗಡಿಯಲ್ಲೇ ಕುಳಿತುಕೊಂಡು ಈಗ ಜನರಲ್ ಸ್ಟೋರ್ಸ್ ಅಂತೆಲ್ಲ ಕರಿತೀವಲ್ಲ, ಸೊ ಆ ಥರನಾಗಿರ್ತಕ್ಕಂಥ ದಿನಸಿ ಅಂಗಡಿಗಳು ಇವೆಲ್ಲ ಖಾಯಂ ವ್ಯಾಪಾರಿಗಳು ಆಗಿರ್ತಾರೆ. ಇನ್ನು ತಲೆಹೊರೆ ವ್ಯಾಪಾರಿಗಳಂತಂದ್ರೆ ಸೊ ಉದಾಹರಣೆಗಾಗಿ ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಅವರೆಲ್ಲ ಏನು ಮಾಡ್ತಾರಪ್ಪ ಅಂದ್ರೆ ಬುಟ್ಟಿಯಲ್ಲಿ ಹಾಕಿಕೊಂಡು ತಲೆ ಮೇಲೆ ಇಟ್ಕೊಂಡು ಸುತ್ತಾಡ್ತಾರೆ. ತಳ್ಳೋ ಗಾಡಿ ವ್ಯಾಪಾರಿ ಅಂದ್ರೂ ಕೂಡ ಇದೇ ಇರ್ತದೆ, ಏಕೆಂದರೆ ತಳ್ಳತಕ್ಕಂಥ ಗಾಡಿ ಇರ್ತದೆ, ಆ ತಳ್ಳತಕ್ಕಂಥ ಗಾಡಿಯಲ್ಲಿ ಅಗತ್ಯ ವಸ್ತುಗಳು ಏನಾಗ್ತವಪ್ಪ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ಸುತ್ತಾರೆ. ಇನ್ನು ರಸ್ತೆ ಬದಿ ವ್ಯಾಪಾರ ಅಂದರೆ ಹಣ್ಣುಗಳ ಅಂಗಡಿ ಅಂತ ಹೇಳ್ಬೋದು. ಓಕೆ, ವಿವಿಧ ರೀತಿಯಾಗಿರ್ತಕ್ಕಂಥ ತಿನಿಸುಗಳನ್ನು ಸಿಗ್ತಕ್ಕಂಥದ್ದು ಅವರೆಲ್ಲ ಕೂಡ ರಸ್ತೆ ಬದಿ ವ್ಯಾಪಾರಿ ಆಗಿರ್ತಾರೆ. ಸಂತೆ ವ್ಯಾಪಾರ ಅಂದರೆ ಎಲ್ಲಿ ಸಂತೆಗಳು ನಡೀತದಲ್ಲ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಇವರು ಸುತ್ತಾಡಿ ತಮ್ಮದೇ ಆಗಿರ್ತಕ್ಕಂಥ ಸರಕುಗಳನ್ನು ವಸ್ತುಗಳನ್ನು ಮಾಡ್ತಾರೆ. ಇದು ಸಂತೆ ವ್ಯಾಪಾರಿಗಳಿಗೆ ಉದಾಹರಣೆಗಳು ಆಗಿತ್ತು. ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ 7, ಸಗಟು ವ್ಯಾಪಾರಿ ಎಂದರೆ ಯಾರು? ನೋಡಿ, ಉತ್ಪಾದಕರಿಂದ ದೊಡ್ಡ ಪ್ರಮಾಣದಲ್ಲಿ ಇವರು ಸರಕುಗಳನ್ನು ಕೊಂಡುಕೊಳ್ತಾರೆ ಮತ್ತು ಸೇಕರಿಸಿ ಚಿಲ್ಲರೆ ವ್ಯಾಪಾರಿಗಳಿಗೆ ಮಾರ್ತಾರೆ. ಇವರನ್ನ ಏನಂತ ಕರೀತಾರೆ? ಸಗಟು ವ್ಯಾಪಾರಿಗಳು ಅಂತ ಕರೀತಾರೆ. ಅಂದ್ರೆ ಏನು ಮಾಡ್ತಾರಪ್ಪ ಅಂದ್ರೆ ಕಂಪನಿಗಳಿಂದ ವಸ್ತುಗಳನ್ನು ತಗೊಳ್ತಾರೆ, ಭಾರಿ ಪ್ರಮಾಣದಲ್ಲಿ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳನ್ನು ಇವರು ತಗೋತಾರೆ, ಅವುಗಳನ್ನು ಸೇಕರಿಸಿಕೊಂಡು ಇಡ್ತಾರೆ, ಸ್ಟೋರ್ ಮಾಡ್ತಾರೆ.
ಆಮೇಲೆ ಈ ಚಿಲ್ಲರೆ ವ್ಯಾಪಾರಿಗಳಿಗೆ ಎಷ್ಟು ಬೇಕಲ್ಲ ಅಷ್ಟು ಅವ್ರೇನು ಮಾಡ್ತಾರಪ್ಪ ಅಂದ್ರೆ ಪೂರೈಕೆ ಮಾಡ್ತಾನೆ ಇರ್ತಾರೆ. ಇವರನ್ನೇ ಸಗಟು ವ್ಯಾಪಾರಿಗಳು ಅಂತ ಕರೀತಾರೆ. ಪ್ರಶ್ನೆ 8, ವಿದೇಶಿ ವ್ಯಾಪಾರ ಎಂದರೇನು? ಅದರ 3 ವಿಧಗಳನ್ನು ತಿಳಿಸಿ. ಒಂದು ದೇಶ ಬೇರೊಂದು ದೇಶದ ಜೊತೆ ಮಾಡ್ತಕ್ಕಂಥ ವ್ಯಾಪಾರಕ್ಕೆ ವಿದೇಶಿ ವ್ಯಾಪಾರ ಅಂತ ಕರೀತಾರೆ. ಇದರಲ್ಲಿ 3 ಪ್ರಕಾರಗಳಿರ್ತವ. ಒಂದನೇದು ಆಮದು, ಎರಡನೇದು ರಫ್ತು, ಮೂರನೇದು ಪುನರ್ ರಫ್ತು. ಈ 3 ಕೂಡ ಏನಪ್ಪಾ ಅಂತಂದ್ರೆ ವಿದೇಶಿ ವ್ಯಾಪಾರದ 3 ವಿಧಗಳೇ ಆಗಿದ್ದಾವೆ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಇನ್ನು 9ನೇ ಪ್ರಶ್ನೆ ಇತ್ತು, ಒಂದು ದೇಶಕ್ಕೆ ವಿದೇಶಿ ವ್ಯಾಪಾರ ಏಕೆ ಅವಶ್ಯಕ ಅಂತ ಕೇಳಿದಾರೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆನೂ ಕೂಡ ಇತ್ತು. ಯಾಕಂದ್ರೆ ಬರೀ ಒಂದು ದೇಶ ತನ್ನ ದೇಶದಲ್ಲೇನೆ ವ್ಯಾಪಾರ ಮಾಡೋದು ಅದು ಬೇರೆ, ಬಟ್ ಒಂದು ದೇಶ ಬೇರೊಂದು ದೇಶದೊಂದಿಗೆ ವ್ಯಾಪಾರ ಮಾಡ್ತಕ್ಕಂಥಕ್ಕೆ ವಿದೇಶಿ ವ್ಯಾಪಾರ ಅಂತ ಕರಿತೀವಿ. ಹಾಗಾದ್ರೆ ಈ ವಿದೇಶಿ ವ್ಯಾಪಾರ ಏಕೆ ಬೇಕು ಅಂತ ಕ್ವಶನ್ ಕೇಳಿದಾರೆ. ಒಂದನೇದು, ನಮ್ಮ ದೇಶದಲ್ಲಿ ಎಲ್ಲ ಅಗತ್ಯ ವಸ್ತುಗಳು ಉತ್ಪಾದನೆ ಆಗೋದಿಲ್ಲ ಮತ್ತು ಎಲ್ಲ ಅಗತ್ಯ ವಸ್ತುಗಳು ಪೂರೈಕೆನೂ ಕೂಡ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ಬೇರೊಂದು ದೇಶಗಳು ಒಂದೊಂದು ದೇಶ ಒಂದೊಂದು ಉತ್ಪಾದನೆಗೆ ಹೆಸರುವಾಸಿಯಾಗಿರ್ತದೆ. ಸೊ ಈ ತರ ಎಲ್ಲ ಅಗತ್ಯ ವಸ್ತುಗಳು ಪೂರೈಕೆ ಆಗಬೇಕಾದ್ರೆ ನಾವು ವಿದೇಶಿ ವ್ಯಾಪಾರ ಮಾಡಲೇಬೇಕು. ಎರಡನೇದು, ವಿದೇಶಿ ಹಣ ಸಿಗ್ತದ. ಸೊ ಈ ತರ ನಾವು ವಿದೇಶಿ ವ್ಯಾಪಾರಗಳನ್ನು ಮಾಡೋದ್ರಿಂದ ವಿದ್ಯಾರ್ಥಿಗಳೇ ವಿದೇಶದ ಹಣವನ್ನು ನಾವೇನ್ ಮಾಡ್ಬೋದು, ಸುಲಭವಾಗಿ ಪಡೆಯುವಂತಾಗಬಹುದು. ಸ್ನೇಹ ಭಾವ ಬೆಳೀತದ. ಎಲ್ಲಿ ವ್ಯಾಪಾರ ಆಗ್ತದಲ್ಲ ಆ ವ್ಯಾಪಾರದಲ್ಲಿ ಏನಾಗ್ತದಪ್ಪ ಅಂದ್ರೆ ಸ್ನೇಹ ಬಾಂಧವ್ಯ ಕೊಡೋದು ತೆಗೆದುಕೊಳ್ತಕ್ಕಂಥ ವ್ಯವಹಾರ ಕೂಡ ನಡೀತದ. ಆ ಕಾರಣಕ್ಕಾಗಿ ನಾವು ವಿದೇಶಿ ವ್ಯಾಪಾರ ಮಾಡಬೇಕು ಅಂತಕ್ಕಂಥದ್ದು. ಇನ್ನು ಚಟುವಟಿಕೆ 3ರಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಕೆಲವೊಂದಿಷ್ಟು ಚಿತ್ರಗಳನ್ನ ಕೊಟ್ಟಿದ್ದಾರೆ, ವ್ಯಾಪಾರದ ವಿಧಗಳನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಇದು ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದೇದಿರ್ತಕ್ಕಂಥದ್ದು S2 ಖಾಯಂ ಅಂಗಡಿ ವ್ಯಾಪಾರಿ, ಅಂದ್ರೆ ಅಂಗಡಿಯಲ್ಲಿ ಇದ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ವ್ಯಾಪಾರವನ್ನ ಮಾಡ್ತಾ ಇದ್ದಾನೆ. ಇದು ಖಾಯಂ ಅಂಗಡಿ ವ್ಯಾಪಾರಿ. ಇದಿರ್ತಕ್ಕಂಥದ್ದು 4 ಸಂತೆ ವ್ಯಾಪಾರಿ, ಅಂದ್ರೆ ಸಂತೆ ನಡೆದದ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಇದಿರ್ತಕ್ಕಂಥದ್ದು ರಸ್ತೆ ಬದಿ ವ್ಯಾಪಾರ, ರಸ್ತೆಯ ದಡದಲ್ಲಿ ಕುಳಿತುಕೊಂಡು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಇದಿರ್ತಕ್ಕಂಥದ್ದು ತಳ್ಳುಗಾಡಿ ವ್ಯಾಪಾರ, ಅಂದ್ರೆ ಸೊ ಗಾಡಿಯಲ್ಲಿ ಎಲ್ಲ ವಸ್ತುಗಳನ್ನು ಇಟ್ಕೊಂಡಿದ್ದಾನೆ, ತಳ್ಳಿ ಮಾರ್ತಾ ಇದ್ದಾನೆ. ಸೊ ಲಾಸ್ಟ್ ಒಂದೇ ಉಳಿತು, ಆಪ್ಷನ್ 3 ಯಾವ್ದಪ್ಪ ಅಂತಂದ್ರೆ ತಲೆಹೊರೆ ವ್ಯಾಪಾರಿ ಅಂತಕ್ಕಂಥದ್ದು. ಸೊ ಇಷ್ಟು ನೀವೇನ್ ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಒಂದನೇ ಚಿತ್ರ ಖಾಯಂ ಅಂಗಡಿ ವ್ಯಾಪಾರಿ, ಸಂತೆ ವ್ಯಾಪಾರಿ, ರಸ್ತೆ ಬದಿ ವ್ಯಾಪಾರಿ, ತಳ್ಳುಗಾಡಿ ವ್ಯಾಪಾರಿ, ತಲೆಹೊರೆ ವ್ಯಾಪಾರಿ ಅಂತ ಇತ್ತು. ಇಷ್ಟಿತ್ತು ವಿದ್ಯಾರ್ಥಿಗಳೇ 9ನೇ ತರಗತಿಯ ಕಡೆಯ ಕಲಿಕಾ ಹಾಳೆ 53ರ ಉತ್ತರಗಳನ್ನು. ಸೊ ಇಲ್ಲಿಗೆ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನದ ಎಲ್ಲ ಕಲಿಕಾ ಹಾಳೆಗಳ ಉತ್ತರಗಳಿಗೆ ವಿಡಿಯೋಗಳನ್ನು ಪೋಸ್ಟ್ ಮಾಡಾಯಿತು. ಇನ್ನು ಕ್ವಶನ್ ಆನ್ಸರ್ಸ್ಗಳನ್ನು ಸೈನ್ಸ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀವಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.